ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು, ಡೈಲಿ ನೋಡ್ತೀರಿ. ಡೈಲಿ ನೋಡ್ತೀರಾ? ಹೌದು. ಓಕೆ, ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೋದು ಅನ್ಸತ್ತೆ ನಿಮ್ಗೆ ಈ ಸಲ? ಗಿಲ್ಲಿ ನಟ ಗಿಲ್ಲಿ ನಟ. ಹೌದು. ಯಾಕೆ? ಅವರು ನಮ್ ತುಂಬಾ ಫೇವರೇಟ್. ಕಾಮಿಡಿ ಚೆನ್ನಾಗಿ ಮಾಡ್ತಾರೆ. ಹ್ಮ್. ಅವ್ರಂದ್ರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ನಾವು ಓಕೆ, ಯಾರು ಇಷ್ಟ ಆಗಲ್ಲ ನಿಮ್ಗೆ ಅಲ್ಲಿ? ಅಲ್ಲಿ ಇಷ್ಟ ಆಗಿರೋ ಅಂದ್ರೆ ರಾಶಿಕಾ. ರಾಶಿಕಾ. ಯಾಕೆ? ಹೌದು, ಅವಳು ಏನಿದ್ರು ಲವ್ ಮೂಡಲ್ ಇದ್ದಾಳೆ. ಅವಳಂದ್ರೆ ನಮ್ಗೆ ಇಷ್ಟ ಆಗಲ್ಲ, ಮಾತಾಡೋ ವಾಯ್ಸ್ ಅಲ್ಲಿ ಇಷ್ಟ ಆಗಲ್ಲ. ಓಕೆ, ಹೌದು. 3ನೇ ವಾರ ಗಿಲ್ಲಿ ಕ್ಯಾಪ್ಟನ್ ಆಗವ್ರೆ. ಅದ್ರ ಹೌದು. ಬಗ್ಗೆ ಏನ್ ಹೇಳ್ತೀರಾ? ಗಿಲ್ಲಿ ಕ್ಯಾಪ್ಟನ್ ಆಗಿರೋದ್ನಿಂದ ನಮ್ಗೆ ತುಂಬಾ ಖುಷಿನೂ ಆಯ್ತದೆ. ಹ್ಮ್. ಅವ್ನ ಮುಂಚೆನೆ ಆಗ್ಬೇಕು ಅಂತ ನಾವು ಖುಷಿ ಪಟ್ಟಿದ್ರಿ. ಬಟ್ ಈಗ 13ನೇ ವಾರಕ್ಕೆ ಸಿಕ್ಕಿದೆ ಅಂದ್ರೆ ಹೆಮ್ಮೆಯಿಂದ ಹೇಳ್ಕೊಬೇಕು. ಅಂದ್ರೆ ಚೆನ್ನಾಗಿ ಮಾಡ್ತಾನೆ ಈ ವಾರ ಅನ್ಸುತ್ತೆ. ಓಕೆ, ಬಿಗ್ ಬಾಸ್ ಮನೇಲಿ ಯಾರ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ ಅಂತೀರಾ? ಗಿಲ್ಲಿ ಕಾವ್ಯ. ಸೆಕೆಂಡ್ ಎತ್ಕೊಬೇಕು ಅಂದ್ರೆ ಗಿಲ್ಲಿ ರಘು. ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕಂತೀರಾ? ಗಿಲ್ಲಿ. ಗಿಲ್ಲಿ. ಯಾಕೆ? ಯಾಕಂದ್ರೆ ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಮತ್ತೆ ಕಾಮಿಡಿ ಅಂತ ಬಂದ್ರೆ ಚೆನ್ನಾಗ್ ಮಾಡ್ತಾರೆ. ಮನೇಲಿ ಸ್ವಲ್ಪ ರೇಗ್ಸೋದ್ರಿಂದ ಅವ್ರು ಇರೋದ್ರಿಂದಾನೇ ನಾವೆಲ್ಲ ಬಿಗ್ ಬಾಸ್ ನೋಡೋದು ತುಂಬಾ ಖುಷಿ ಆಗುತ್ತೆ. ನಾವ್ ಬಿಗ್ ಬಾಸ್ ನೋಡ್ತಾನೆ ಇರ್ಲಿಲ್ಲ, ಅವ್ರು ಇರೋದ್ರಿಂದಾನೇ ನಾವ್ ಬಿಗ್ ಬಾಸ್ ನೋಡ್ತಾ ಇರೋದು. ಓಕೆ, ಈ ಬಿಗ್ ಫ್ಯಾಮಿಲಿ ರೌಂಡ್ ಅಂತ ಮಾಡಿದ್ರು, ಹೇಗಿತ್ತು? ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಯಾವ ಫ್ಯಾಮಿಲಿ ತುಂಬಾ ಇಷ್ಟ ಆಯ್ತು? ನನ್ಗೆ ಗಿಲ್ಲಿ ಫ್ಯಾಮಿಲಿ ತುಂಬಾ ಇಷ್ಟ ಆಯ್ತು. ಯಾವ ಅವ್ರು ಅದ್ರಲ್ಲಿ ನ್ಯಾಚುರಲ್ ಆಗಿ ಮಾತಾಡ್ತಿದ್ರು. ಮತ್ತೆ ಎಲ್ರ ಬಗ್ಗೆನೂ ಅವ್ರ ಮಕ್ಳು ಗೆಲ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಬಟ್ ಆದ್ರೆ ಅವ್ರ ಅಪ್ಪ ಅಮ್ಮ ಒಂಥರ ನ್ಯಾಚುರಲ್ ಆಗಿ ಚೆನ್ನಾಗಿ ಮಾತಾಡ್ಸಿದ್ರು. ಎಲ್ಲಾರ ಜೊತೆಲೂ ಮಿಂಗಲ್ ಆಗಿ ಚೆನ್ನಾಗಿದ್ರು. ಅದಕ್ಕೆ ತುಂಬಾ ಖುಷಿ ಆಯ್ತು. ಓಕೆ, ಆ ಕಾವ್ಯ ಅವರ ತಂದೆ ಮತ್ತೆ ತಾಯಿ ಬಾಡಿಗೆ ಬಂದಾಗ ಗಿಲ್ಲಿ ಅವ್ರಿಗೆ ಒಂದು ಗಿಫ್ಟ್ ಕೊಡ್ತಾರೆ, ಕೈಗೆ ಬ್ರಾಸ್ಲೆಟ್ ಹಾಕ್ತಾರೆ. ಏನ್ ಹೇಳ್ತೀರಾ ಅದಕ್ಕೆ? ಅವರು ಅವ್ರ ಮಗಳ ಜೊತೆಲಿ ಚೆನ್ನಾಗಿದ್ದಾರೆ. ಮತ್ತೆ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಯಾವಾಗ್ಲೂ. ಅದಕ್ಕೋಸ್ಕರ ಅವರು ಕೊಟ್ಟಿರ್ತಾರೆ ಅನ್ಸುತ್ತೆ ನಮ್ಗೂ. ಓಕೆ, ಬಿಗ್ ಬಾಸ್ ಮನೇಲಿ ಯಾರ ಫ್ರೆಂಡ್ಶಿಪ್ ನಿಮ್ಗೆ ತುಂಬಾ ಇಷ್ಟ ಆಯ್ತು? ಗಿಲ್ಲಿ ಕಾವ್ಯ. ಗಿಲ್ಲಿ ಕಾವ್ಯ. ಓಕೆ, ಗಿಲ್ಲಿ ಬರೀ ಸಿಲ್ಲಿ ಅಂತಾರೆ, ನಿಮ್ಗೆ? ಸಿಲ್ಲಿ ಅಂತ ಏನಿಲ್ಲ, ಎಲ್ರಿಗೂ ಹಂಗ್ ಕಾಣಿಸ್ಬೋದೇನೋ ಒಳಗಡೆ ಇರೋರ್ಗೆ. ಹೊರಗಡೆ ಇರೋರೆಲ್ಲ ತುಂಬಾ ಲೈಕ್ ಮಾಡ್ತಿದಾರೆ. ಬಟ್ ನಮ್ಗ್ ತುಂಬಾ ಲೈಕ್ ಆಗ್ತಿದಾರೆ. ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ಬರೀ ಮನೆ ಕೆಲ್ಸ ಅನ್ನೋದು ಬಿಟ್ಟುನು ತುಂಬಾ ಕಾಮಿಡಿಯಾಗಿ ಎಲ್ಲಾರು ನಗಿಸ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಚೆನ್ನಾಗ್ ಮಾಡ್ತಿದಾರೆ ಅಂತ ಅನ್ಸುತ್ತೆ. ಓಕೆ, ಬಿಗ್ ಬಾಸ್ ಅಲ್ಲಿ ಇವ್ರು ಗೆಲ್ಲಬಾರ್ದು ಅಥವಾ ನನ್ಗೆ ಇಷ್ಟ ಆಗಲ್ಲ ಅಂದ್ರೆ ಅದ್ಯಾರು? ರಾಶಿಕಾ. ರಾಶಿಕಾ. ಯಾಕೆ? ಅಂದ್ರೆ ಯಾವಾಗ್ಲೂ ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಇರ್ತಾಳ ಅವಳು. ಅಂದ್ರೆ ಅವಳ ಆಟದಲ್ಲಿ ಅವ್ರು ಕಂಫರ್ಟ್ ಝೋನ್ ಇದೆ, ಬೇರೆಯವ್ರಿಗೆ ಕಂಫರ್ಟ್ ಝೋನ್ ಇರಬಾರ್ದು ಅನ್ನೋದು ಒಂಥರ. ಅವಳು ಆಡೋದೇ ಒಂಥರ ಇಷ್ಟ ಆಗ್ತಾ ಇಲ್ಲ, ನಮ್ಗೂ ಇಷ್ಟ ಆಗ್ತಿಲ್ಲ, ಹೊರಗಡೆನೂ ಇಷ್ಟ ಆಗ್ತಾ ಇಲ್ಲ ಅನ್ಕೋತೀನಿ. ರಾಶಿಕಾ. ರಾಶಿಕಾ. ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕಂತೀರಾ? ಗಿಲ್ಲಿ. ಗಿಲ್ಲಿ. ಯಾಕೆ? ಅವ್ರು ಚೆನ್ನಾಗ್ ಆಡ್ತಾರೆ, ಕಾಂಪಿಟೇಷನ್ಸ್ ಅಲ್ಲಿ ಇದಾರೆ, ಸ್ಪೋರ್ಟ್ಸ್ ಎಲ್ಲ ಚೆನ್ನಾಗ್ ಮಾಡ್ತಾರೆ. ಇವಾಗ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಸೊ ಅವ್ರಿಗೆ ಗೆದ್ರೆ ಓಕೆ, ಚೆನ್ನಾಗಿದೆ. ಯಾರು ಗೆಲ್ಬಾರ್ದು? ಗೆಲ್ಬಾರ್ದು ಅಶ್ವಿನಿ. ಯಾಕೆ? ಯಾಕೆ ಅಂತಂದ್ರೆ ಹೇಳಿ, ಹೇಳಿ. ಅವ್ರು ಸ್ವಲ್ಪ ಬೇರೆ ಹೊಂದ್ಕೊಳ್ಳೋಗಿಂತ ಜಗಳ ಆಡೋದು, ಜಾಸ್ತಿ ಮಾತಾಡೋದು ಅದೇ ಆಗಿದೆ. ಸೊ ಗಿಲ್ಲಿ ಎಲ್ರ ಜೊತೆ ಚೆನ್ನಾಗಿರ್ತಾರೆ, ಕಾಮಿಡಿ ಮಾಡ್ತಾರೆ. ಸೊ ಅವರೇ ಗೆಲ್ಬೇಕು ಅಂತ ಆಸೆ. ಓಕೆ, ಫ್ಯಾಮಿಲಿ ರೌಂಡ್ ಅಂತ ಮಾಡಿದ್ರು, ಯಾವ ಒಂದು ಫ್ಯಾಮಿಲಿ ನಿಮ್ಗೆ ತುಂಬಾ ಇಷ್ಟ ಆಯ್ತು? ಗಿಲ್ಲಿ ಫ್ಯಾಮಿಲಿನೇ ಇಷ್ಟ ಆಗಿದೆ. ಯಾಕೆ? ಅವ್ರ ಫ್ಯಾಮಿಲಿ ತುಂಬಾ ಚೆನ್ನಾಗಿತ್ತು. ಅವ್ರ ಅಪ್ಪ ಅಮ್ಮ ಬಂದಿದ್ದು, ಅವರಿಗೆ ಎಲ್ಲ ರೆಡಿ ಮಾಡಿಸಿ ಅವರೆಲ್ಲ ಚೆನ್ನಾಗ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಓಕೆ, ಗಿಲ್ಲಿ ಕ್ಯಾಪ್ಟನ್ ಆಗಿರೋದ್ರ ಬಗ್ಗೆ ಏನ್ ಹೇಳ್ತೀರಾ? ಸಖತ್ತಾಗಿ ಆಡಿ ಕ್ಯಾಪ್ಟನ್ ಆಗಿ ಎಲ್ಲ ಫ್ಯಾಮಿಲಿ ರೌಂಡ್ ಬಂದು ಅವ್ರನ್ನ ಸೆಲೆಕ್ಟ್ ಮಾಡಿ ಚೆನ್ನಾಗಿ ಆಡಿದ್ದಾರೆ, ಚೆನ್ನಾಗಿ ಗೆದ್ದಿದ್ದಾರೆ ಕೂಡ ಕ್ಯಾಪ್ಟನ್ ಆಗಿ. ಇವಾಗ ಕ್ಯಾಪ್ಟನ್ ಆಗಿದ್ದಾರೆ. ಗಿಲ್ಲಿಲಿ ಇದೊಂದು ಗುಣ ನನ್ಗೆ ಇಷ್ಟ ಆಯ್ತಲ್ಲ ಅಂದ್ರೆ ಅದ್ಯಾವುದು? ಅಂದ್ರೆ ಎಲ್ರು ಹೋಗಿ ಇರಿಟೇಟ್ ಮಾಡ್ತಾರೆ, ಅಂದ್ರೆ ಕೆಣಕಿ ಮಾತಾಡಿಸ್ತಾರೆ. ಅದೊಂದು ಬಿಟ್ರೆ ಬಿಗ್ ಬಾಸ್ ಮನೇಲಿ ಚೆನ್ನಾಗಿದ್ದಾರೆ. ಅವ್ರ ವ್ಯಕ್ತಿತ್ವದೇನು ಹಂಗೆ ಕರೆಕ್ಟ್ ಆಗಿದ್ದಾರೆ ಅವ್ರು. ಓಕೆ, ಕಾವು ಕಾವು ಅಂತಿರ್ತಾರೆ, ಕಾವು ಬಗ್ಗೆ ಏನ್ ಹೇಳ್ತೀರಾ? ಅವ್ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ ಅವ್ರಿಬ್ರು ಕಾಂಬಿನೇಷನ್ ಚೆನ್ನಾಗಿದೆ ಆಕ್ಚುಲಿ. ಅವ್ರು ಮಾತಾಡ್ತಾರೆ ಕಾಮಿಡಿ ಮಾಡ್ಕೊಂಡು, ಅದ್ರಿಂದಾನೇ ಜನ ಸಿಕ್ಕಾಪಟ್ಟೆ ನೋಡ್ತಾರೆ ಬಿಗ್ ಬಾಸ್. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಯಾರು ಗೆಲ್ಬೇಕಂತೀರಾ? ಗಿಲ್ಲಿ. ಗಿಲ್ಲಿ. ಯಾಕೆ? ತುಂಬಾ ಚೆನ್ನಾಗ್ ಆಡ್ತಾನೆ, ತುಂಬಾ ಕಾಮಿಡಿ ಮಾಡ್ತಾನೆ, ತುಂಬಾ ಸ್ವಭಾವದವನು, ಎಲ್ಲಾರ ಜೊತೆನೂ ಹೊಂದ್ಕೋತಾನೆ. ಓಕೆ, ಯಾರು ಗೆಲ್ಬಾರ್ದು ಅಂತೀರಾ? ಯಾರು ಗೆಲ್ಬಾರ್ದು? ಅಶ್ವಿನಿ. ಅಶ್ವಿನಿ ಎಲ್ಲಾರ ಜೊತೆನೂ ಹೊಂದ್ಕೊಳ್ಳಲ್ಲ ಅಲ್ಲಿ ಬಿಗ್ ಬಾಸ್ ಅಲ್ಲಿ. ಎಲ್ಲಾರ ಜೊತೆನೂ ತುಂಬಾನೇ ಜಗಳ ಮಾಡ್ತಾಳೆ, ಹೊಂದ್ಕೊಳಕ್ಕೆ ಆಗ್ತಾ ಇಲ್ಲ ಅವ್ರ ಹತ್ರಲ್ಲಿ. ಅಲ್ಲಂದ್ರೆ ಇಲ್ಲಿ ಹೊರಗಡೆ ಬಂದು ಅವರು ಹೋರಾಟ ಮಾಡಿದವರು, ಕನ್ನಡ ಪರ ಹೋರಾಟ ಮಾಡಿದ ವ್ಯಕ್ತಿ ಅವರು ಎಲ್ಲಾ ಕಡೆ. ಓಕೆ, ರಕ್ಷಿತನ್ ಬಗ್ಗೆ ಏನ್ ಹೇಳ್ತೀರಾ? ರಕ್ಷಿತನು ಚೆನ್ನಾಗ್ ಆಡ್ತಾ ಇದ್ದಾಳೆ, ಮಂಗಳೂರು ಹುಡುಗಿ ಅಲ್ವಾ. ಓಕೆ, ಕಾವ್ಯ ಅವ್ರ ಬಗ್ಗೆ? ಕಾವ್ಯನು ಚೆನ್ನಾಗ್ ಆಡ್ತಾ ಇದ್ದಾಳೆ. ಧ್ರುವಂತನು ಚೆನ್ನಾಗ್ ಆಡ್ತಾನೆ. ಎಲ್ಲರೂ ಚೆನ್ನಾಗ್ ಆಡ್ತಾರೆ ಬಿಗ್ ಬಾಸ್ ಅಲ್ಲಿ, ಯಾರು ಚೆನ್ನಾಗ್ ಆಡ್ತಾರೆ ಅಂತ ಏನಿಲ್ಲ, ಅವ್ರವ್ರ ಸ್ವಭಾವದಿಂದ ಮೇಲೆ ಹೋಗ್ತಾ ಇದಾರೆ ಅಷ್ಟೇನೆ. ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರು ಗೆಲ್ಬೇಕಂತೀರಾ? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ? ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ. ತುಂಬಾ ಕಾಮಿಡಿ ಮಾಡ್ತಾರೆ, ನ್ಯಾಚುರಲ್ ಆಗಿರ್ತಾರೆ. ಬಣ್ಣ ಬದಲಾಯಿಸೋ ತರ ಆತರ ಇಲ್ಲ. ಯಾರು ಹೆಂಗಾರ ಅನ್ಕೊಳ್ಳಿ ಅವರು ಚೆನ್ನಾಗಿ ಮಾತಾಡ್ತಾರೆ. ಅದು ಖುಷಿ ಆಗುತ್ತೆ, ಅದಕ್ಕೆ ಖುಷಿ. ಖುಷಿ. ಓಕೆ, ಬಿಗ್ ಬಾಸ್ ಫೈನಲ್ ಅಲ್ಲಿ ಕಿಚ್ಚ ಸುದೀಪ್ ಸರ್ ಕೈಲಿ ಆ ಕಡೆ ಈ ಕಡೆ ಯಾರು ಇರ್ಬೇಕಂತೀರಾ?
ನನಗೆ ಗಿಲ್ಲಿ ಮತ್ತೆ ರಕ್ಷಿತಾ ಇರ್ಬೇಕು. ಗಿಲ್ಲಿ ರಕ್ಷಿತಾ. ಓಕೆ, ರಕ್ಷಿತಾ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಕ್ಷಿತನು ಬೆಟರ್. ಆ ಹುಡುಗಿನ ತುಂಬಾನೇ ಕ್ಯೂಟ್ ಆಗಿ ಮಾತಾಡ್ತಾಳೆ, ಎಲ್ಲರ ಜೊತೆ ಮಿಂಗಲ್ ಆಗ್ತಾಳೆ, ತುಂಬಾ ಎಮೋಷನಲ್ ಜಾಸ್ತಿ ಮಾಡ್ತಾಳೆ ಅವಳು. ಓಕೆ, ಧ್ರುವಂತ್ ಬಗ್ಗೆ? ಧ್ರುವಂತೂ ಇರಿಟೇಷನ್ ಅನ್ಸುತ್ತೆ ಸ್ವಲ್ಪ, ಅವ್ರು ಮಾತಾಡೋದು ವರ್ತನೆ ಅದು ಇಷ್ಟ ಆಗಲ್ಲ ಅನ್ಕೋತೀನಿ.